ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಅಡಿಕೆ ಬೆಲೆ ಅಪ್ಡೇಟ್ ವಿಡಿಯೋಗೆ ಸ್ವಾಗತ. ಇಂದು 18 ಆಗಸ್ಟ್ 2026ರ ಕರ್ನಾಟಕದ ಪ್ರಮುಖ ಅಡಿಕೆ ಮಾರುಕಟ್ಟೆಗಳ ಬೆಲೆಯನ್ನು ನೋಡೋಣ. ಪ್ರತಿದಿನ ಅಡಿಕೆ ಬೆಲೆಯಲ್ಲಿ ಏರಿಳಿತ ಆಗುತ್ತಿರುತ್ತದೆ. ಆದ್ದರಿಂದ ರೈತರು ತಮ್ಮ ಹತ್ತಿರದ ಮಾರುಕಟ್ಟೆಯ ಇತ್ತೀಚಿನ ದರವನ್ನು ತಿಳಿದುಕೊಂಡು ಅಡಿಕೆ ಮಾರಾಟ ಮಾಡಿದರೆ ಉತ್ತಮ. ಮೊದಲಿಗೆ ಶಿವಮೊಗ್ಗ ಮಾರುಕಟ್ಟೆಯ ಬಗ್ಗೆ ನೋಡೋಣ. ಇಲ್ಲಿ ವಿವಿಧ ಗುಣಮಟ್ಟ ಮತ್ತು ತಳಿಯ ಅಡಿಕೆಗಳಿಗೆ ಬೇರೆ ಬೇರೆ ದರ ಇರುತ್ತದೆ. ಉದಾಹರಣೆಗೆ ರಾಶಿ, ಬೆಟ್ಟೆ, ಗೋರಬಲು ಮುಂತಾದ ಅಡಿಕೆಗಳ ಬೆಲೆ ಗುಣಮಟ್ಟಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಕಡಿಮೆ ದರ ಮತ್ತು ಗರಿಷ್ಠ ದರದ ನಡುವೆ ವ್ಯತ್ಯಾಸ ಇರುವುದರಿಂದ ನಿಮ್ಮ ಅಡಿಕೆ ಗುಣಮಟ್ಟವನ್ನು ಗಮನಿಸಿ ಮಾರಾಟ ಮಾಡುವುದು ಮುಖ್ಯ. ಇನ್ನು ಚಿಕ್ಕಮಗಳೂರು, ಚನ್ನಗಿರಿ, ತೀರ್ಥಹಳ್ಳಿ ಹಾಗೂ ಇತರ ಪ್ರಮುಖ ಮಾರುಕಟ್ಟೆಗಳಲ್ಲಿಯೂ ದರದಲ್ಲಿ ವ್ಯತ್ಯಾಸ ಕಾಣಬಹುದು. ಒಂದೇ ದಿನ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಬೇರೆ ಬೇರೆ ದರ ಸಿಗುವುದು ಸಾಮಾನ್ಯ. ಇದಕ್ಕೆ ಅಡಿಕೆಯ ಗುಣಮಟ್ಟ, ತೇವಾಂಶ, ಗಾತ್ರ, ಬೇಡಿಕೆ ಮತ್ತು ಮಾರುಕಟ್ಟೆಗೆ ಬಂದಿರುವ ಪ್ರಮಾಣ ಪ್ರಮುಖ ಕಾರಣಗಳು ಆಗಿವೆ. ಸ್ನೇಹಿತರೆ, ಇಲ್ಲಿ ನಾವು ತೋರಿಸುತ್ತಿರುವುದು ಕನಿಷ್ಠ ಮತ್ತು ಗರಿಷ್ಠ ದರವಾಗಿದೆ. ಅಂದರೆ ಕನಿಷ್ಠ ದರ ಎಂದರೆ ಆ ದಿನ ಆ ಮಾರುಕಟ್ಟೆಯಲ್ಲಿ ಸಿಕ್ಕ ಕಡಿಮೆ ಬೆಲೆ, ಗರಿಷ್ಠ ದರ ಎಂದರೆ ಸಿಕ್ಕ ಹೆಚ್ಚಿನ ಬೆಲೆ. ನಿಮ್ಮ ಅಡಿಕೆಗೆ ಇದೇ ಗರಿಷ್ಠ ದರ ಸಿಗುತ್ತದೆ ಎಂದು ಅರ್ಥವಲ್ಲ. ನಿಮ್ಮ ಅಡಿಕೆಯ ತಳಿ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಅಂತಿಮ ದರ ನಿರ್ಧಾರವಾಗುತ್ತದೆ. ಉದಾಹರಣೆಗೆ, ಉತ್ತಮ ಗುಣಮಟ್ಟದ ರಾಶಿ ಅಡಿಕೆಗೆ ಸಾಮಾನ್ಯ ಅಡಿಕೆಗಿಂತ ಉತ್ತಮ ಬೆಲೆ ಸಿಗಬಹುದು. ಅದೇ ರೀತಿ ಬೆಟ್ಟೆ, ಗೋರಬಲು, ಸರಕು ಮುಂತಾದ ತಳಿಗಳ ದರವು ಬೇರೆ ಆಗಿರುತ್ತದೆ. ಆದ್ದರಿಂದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಮೊದಲು ನಿಮ್ಮ ಅಡಿಕೆ ಯಾವ ತಳಿಯದು ಮತ್ತು ಅದರ ಗುಣಮಟ್ಟ ಹೇಗಿದೆ ಎಂಬುದು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಕೇವಲ ಒಂದು ಮಾರುಕಟ್ಟೆಯ ದರ ನೋಡಿ ತಕ್ಷಣ ನಿರ್ಧಾರ ಮಾಡಬೇಡಿ. ಸಾಧ್ಯವಾದರೆ ನಿಮ್ಮ ಹತ್ತಿರದ 2 ಅಥವಾ 3 ಪ್ರಮುಖ ಮಾರುಕಟ್ಟೆಗಳ ದರವನ್ನು ಹೋಲಿಸಿ ನೋಡಿ. ಸಾಗಾಟದ ವೆಚ್ಚ, ಸಮಯ ಮತ್ತು ಅಲ್ಲಿ ಸಿಗುವ ಬೆಲೆಯನ್ನು ಲೆಕ್ಕ ಹಾಕಿ ನಿಮಗೆ ಲಾಭವಾಗುವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಸ್ನೇಹಿತರೆ, ಅಡಿಕೆ ಬೆಲೆ ಪ್ರತಿದಿನ ಬದಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತಿನ ದರವನ್ನು ನಾಳೆಯ ದರದ ಜೊತೆ ಹೋಲಿಸಿ ನೋಡಬಹುದು. ಬೆಲೆ ಏರಿಕೆಯಾಗುತ್ತಿದೆಯೇ ಅಥವಾ ಇಳಿಕೆಯಾಗುತ್ತಿದೆಯೇ ಎಂಬುದನ್ನು ನಿರಂತರವಾಗಿ ಗಮನಿಸಿದರೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಹಾಯವಾಗುತ್ತದೆ. ಇವತ್ತಿನ ಅಡಿಕೆ ಬೆಲೆ ಅಪ್ಡೇಟ್ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಅಡಿಕೆ ಬೆಲೆ, ಕೃಷಿ ಮಾಹಿತಿ ಮತ್ತು ಪ್ರತಿದಿನದ ಮಾರುಕಟ್ಟೆ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಮತ್ತೆ ನಾಳೆ ಹೊಸ ಅಡಿಕೆ ಬೆಲೆ ಅಪ್ಡೇಟ್ ಜೊತೆ ಭೇಟಿಯಾಗೋಣ. ನಮಸ್ಕಾರ.